ಹಾಯ್ ನಮಸ್ತೆ, ನನ್ನ ಹೆಸರು ದೊಡ್ಡಯ್ಯ ಅಂತ. ನಾನು ಸುಮಾರು 6 years ಇಂದನೂ ಕಾಳಿ ಟೆಂಪಲ್ ಬರ್ತಾ ಇದ್ದೀನಿ. ಕಾಳಿ ಮಾತಾ ಅಂತಂದ್ರೆ ಜಗತ್ತಿಗೆ ತಾಯಿ, ತ್ರಿಜುನ ಸುಜಿನಿ ಅಂತ. ತಾಯಿ ಅಂತಂದ್ರೆ ಅನ್ಸ್ಟಾಪಬಲ್. ಸೊ ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದೇನು ಅಂತಂದ್ರೆ ಹಣ ಆಸ್ತಿ ಸಂಪತ್ತು ಕೊಡೋದಲ್ಲ, ನಮ್ಮ ಮೇಲೆ ನಮಗೆ ಕಾನ್ಫಿಡೆನ್ಸ್ ಬರೋದು ತಾಯಿಯಿಂದ. ಯಾವಾಗ ನಾವು ಡೌನ್ ಆಗ್ತೀವಿ ಎನರ್ಜೈಸ್ ಮಾಡೋದೇ ತಾಯಿ. ಸೊ ದಟ್ ನಂಗೆ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ. ಒಳಗಡೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಬರುತ್ತೆ ತುಂಬಾ. ತಾಯಿ ಹತ್ರ ಬಂದಾಗ ಏನಂತಂದ್ರೆ, ಇವಾಗ ನಾವ್ ಯಾವ್ದೋ ವಿಚಾರಕ್ಕೆ ಡೌನ್ ಆಗಿರ್ತೀವಿ. ನಂಗೆ ಲವ್ ಮ್ಯಾರೇಜ್ ಆಗಿದೆ. ನಾನು ಅನ್ಕೊಂಡಿದ್ದ ಹುಡುಗಿ ಜೊತೆನೆ ಮದ್ವೆ ಆಯ್ತು. ರೈಟ್ ನಾವು ಒಂದು ಬೇಬಿನೂ ಆಗಿದೆ, ಗಂಡ್ಮಗು. ಈಗ ನನ್ನ ವೈಫ್ ಪ್ರೆಗ್ನೆಂಟ್. ಹೆಣ್ ಪಾಪ ಆಗ್ಲಿ ಅಂತ ನಮ್ಮ ಅಮ್ಮನ ಹತ್ರ ಕೇಳ್ಕೊಂಡಿದ್ದೆ. ಇನ್ನೇನಾಗುತ್ತಿಲ್ಲ, ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಐ ಕಾಂಟ್ ಕಂಟ್ರೋಲ್. ಮುಂದೇನೋ ಕನೆಕ್ಷನ್ ಇದೆ ಅನ್ಸುತ್ತೆ. ಏನು ಅಂತಂದ್ರೆ, ಒಂದ್ ಥಿಂಗ್ ಯದ್ಭಾವಂ ತದ್ಭವತಿ ಅಂತ. ವಾಟ್ ಯು ಥಿಂಕ್ ಯು ಬಿಕಮ್ ಅಂತ. ಅಮ್ಮ ಇದ್ದಾಳೆ ಅಂದ್ರೆ ಅಮ್ಮ ಇದ್ದಾಳೆ. ಈಗ ತಾನೇ ಗುರುಗಳು ಜಸ್ಟ್ ಹೇಳಿದ್ರು, ನಂಬಿದ್ರೆ ಪ್ರಸಾದ, ನಂಬ್ಲಿಲ್ಲ ಅಂತಾರೆ ವಿಷ ಅಂತ. ತಾಯಿ ನಮ್ ಬಂದವ್ರಿಗೆ ಯಾವಾಗ್ಲೂ ಅಷ್ಟೇನೆ. ಗೆಲ್ಲೋ ಛಲ ಬರುತ್ತೆ. ಏನೇ ಬಂದ್ರು ಒಬ್ನೇ ನಿಂತ್ಕೊಂಡು ಎದುರಿಸ್ಬೋದು ಅನ್ನೋದು ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ. ಬನ್ನಿ ಒಂದ್ಸಲಿ ಅನ್ನೋದ್ಕಿಂತ ಬನ್ನಿ ಅಮ್ಮನ್ ನಂಬಿ. ಲೈಕ್ ನಾನು ಹೇಳಿದ್ನಲ್ಲ, ಗುರುಗಳು ಹೇಳಿದ್ದು ಅದೇನೆ, ನಂಬಿದ್ರೆ ಪ್ರಸಾದ, ನಂಬ್ಲಿಲ್ಲ ಅಂದ್ರೆ ವಿಷ ಅಂತ. ತಾಯಿ ಯಾವಾಗ್ಲೂ ಇದ್ದಾಳೆ, ಲೋಕಕ್ಕೆ ತಾಯಿ ಅವಳು. ತಾಯಿ ಅಂದ್ರೆ ಎನರ್ಜಿ. ಇಲ್ಲಿ ಬಂದ್ರೆ ನಿಮಗ್ ನೀವು ಎನರ್ಜೈಸ್ ಆಗ್ತೀರಾ. ನೀವು ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಹಣ ಆಸ್ತಿ ಇವೆಲ್ಲ ಬರೋದು ಸೆಕೆಂಡ್ರಿ, ಬರುತ್ತೆ ಹೋಗುತ್ತೆ. ತಾಯಿ ಹತ್ರ ಬಂದಾಗ ನಿಮಗ್ ನೀವು ನಂಬ್ತೀರಾ. ನಿಮ್ಮಲ್ಲಿರೋ ಪೊಟೆನ್ಶಿಯಲ್ ಇನ್ಕ್ರೀಸ್ ಆಗುತ್ತೆ, ಎನರ್ಜಿ ಬರುತ್ತೆ. ಬಂದು ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಿ. ನಾನ್ ನಿಯರ್ಲಿ ಅಬೌಟ್ ಒಂದು 6 years ಇಂದ ಬರ್ತಾ ಇದ್ದೀನಿ. ನಾನು ಈ ರೋಡಲ್ಲಿ ಹೋಗ್ಬೇಕಾದ್ರೆ ಪ್ರತಿ ಸಲಿನೂ ಅಷ್ಟೇನೆ, ಬಿಡೋ ನೆಕ್ಸ್ಟ್ ಟೈಮ್ ಬರೋಣ, ನೆಕ್ಸ್ಟ್ ಟೈಮ್ ಹೋಗೋಣ ಅಂದ್ರೆ ಬಿಡಲ್ಲ. ಬಂದು ಹೋಗ್ಲೇಬೇಕು, ದರ್ಶನ ಮಾಡ್ಲೇಬೇಕು. ಅದೇ ತರ ನಂಗೆ ಯಾವಾಗ್ಲೂ ಫೀಲ್ ಆಗೋದು. ನಂಗೆ ತುಂಬಾ ಖುಷಿ ಆಗುತ್ತೆ ಇಲ್ಲಿ ಬಂದು ಹೋದಾಗ. ಮನ್ಸು ಅಗ್ರ ಅನ್ಸುತ್ತೆ.